ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ನೀರು ಅಡಿ ಮುಟ್ಟದೇನು, ಆರೆಯದಾನೇ ಎಲ್ಲರೂ ದೇಶರದೆ. ಹಾಯ್ ಹಲೋ ನಮಸ್ಕಾರ. ಯಾನ್ನಿಕಲ್ನ ಮೋಕೆದ ಶರಣ್ ರಾಜ್ ಪೂಜಾರಿ. ನಮ್ಮ ಕರಾವಳಿ ಪ್ರದೇಶೋಡು ಮಾತಾ ದಿಕ್ಕದಕುಲು ಅವೇ ಪ್ರಕಾರ ಹಲವು ಭಾಷೆದಕುಲು ನಮ್ಮ ತುಳುನಾಡು ಉಲ್ಲೇರು. ಅಂಚಾದ್ ನಮ್ಮ ತುಳುವೆರೆಗ್ ಪ್ರತಿ ಒಂಜಿ ಭಾಷೆಲ್ಲ ಬರ್ಪುಂಡು ನಮ್ಮ ಹೆಮ್ಮೆದ ವಿಷಯ. ಅಂಚಾದ್ ಆಂಡ ಈ ತುಳುವನಾಡು ಕೆಲವು ಕನ್ನಡ ಭಾಷೆದಕುಲು ಅಂಚಾದ್ ಪುನಗ ಅಕ್ಲೆಗ್ ಬೋಡಾದ್ ನಮಕ್ ಬೋಡಾದ್ ನಮ್ಮ ಪಿದ ಹಿಡ್ದು ಬೈದಿನ ಅಕ್ಲೆಗ್ ಒಂಜಿ ಹೃದಯ ಜಾಗ ಕೊರ್ಪಿನ ನಮ್ಮ ಒಂಜಿ ದುಮ್ಮುಡ್ದಿಂಚಿ ಬೈದಿನ ಪರಂಪರೆ. ಅಂಚಾದ್ ಪುನಗ ನಮ್ಮ ವಿಡಿಯೋನು ತುಳುಲ ಕನ್ನಡಲ ಮಿಕ್ಸ್ ಮಲ್ತದ ಪಾತಿರೊಂದಿಲ್ಲ, ಐಕನಿಕುಲು ಮಾತಿರ್ಲ ಸಪೋರ್ಟ್ ಮಲ್ಪಡೊಂದು ಕೇನೊಂದಿಲ್ಲ. ನಮ್ಮ ಶಾಪ್ ಓಪನ್ ಆಗಿ ಸಾಧಾರಣ ಇವತ್ತಿಗೊಂದು 3 ತಿಂಗಳಾಗ್ತಾ ಬಂತು. ಶಾರದಾ ಕಲಾ ಆರ್ಟ್ಸ್ ಎಂಬ ಒಂದು ಕಾಸ್ಟ್ಯೂಮ್ ಕಾಟೇಜ್ ಅನ್ನು ಓಪನ್ ಮಾಡಿದ್ದೇನೆ. ಸೊ ನಿಮ್ಗೆ ಇಲ್ಲಿ ಎಲ್ಲ ತರಹದ ಕಾಸ್ಟ್ಯೂಮ್ಸ್ಗಳು, ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಅಥವಾ ಭರತನಾಟ್ಯ ಅಥವಾ ವೆಸ್ಟರ್ನ್, ಈಸ್ಟರ್ನ್, ಫೋಕ್, ಸೆಮಿ ಕ್ಲಾಸಿಕಲ್, ಕ್ಲಾಸಿಕಲ್ ಎಲ್ಲಾ ರೀತಿಯ ಉಡುಪುಗಳು ನಿಮಗೆ ಇಲ್ಲಿ ಬಾಡಿಗೆಗೆ ಮತ್ತು ಮಾರಾಟಕ್ಕೆ ದೊರೆಯುತ್ತದೆ. ಅಷ್ಟು ಮಾತ್ರವಲ್ಲದೆ ಮಕ್ಕಳಿಗೆ ಬೇಕಾದಂತಹ ಎಲ್ಲಾ ರೀತಿಯ ಕಾಸ್ಟ್ಯೂಮ್ಸ್ಗಳು, ಹುಲಿವೇಷ ಆಗಿರ್ಬೋದು ಅಥವಾ ಬರ್ಡ್ಸ್ ಅಥವಾ ಆನಿಮಲ್ಸ್, ಮರ ಗಿಡ, ಯಾವುದೇ ರೀತಿಯ ಫ್ಯಾನ್ಸಿ ಡ್ರೆಸ್ ಗಳ ಕಾಸ್ಟ್ಯೂಮ್ಸ್ ಅನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಸೆಲೆಬ್ರೇಷನ್ ಪಾರ್ಟಿಗೆ ಬೇಕಾಗುವಂತಹ ಎಲ್ಲ ರೀತಿಯ ಗೊಂಬೆಗಳು, ದೊಡ್ಡ ದೊಡ್ಡ ಗಾತ್ರದ ಗೊಂಬೆಗಳು ನಮ್ಮಲ್ಲಿ ಲಭ್ಯವಿದೆ. ಪಾಂಡ ಆಗಿರ್ಬೋದು, ಲಬೂಬು ಆಗಿರ್ಬೋದು, ಮಿಕ್ಕಿ ಮೌಸ್, ಮಿನಿ ಮೌಸ್, ಎಲ್ಲಾ ರೀತಿಯ ನಿಮಗೆ ಜನಗಳ ಗಮನವನ್ನು ಸೆಳೆಯುವಂತಹ ಅದ್ಭುತವಾದಂತಹ ಗೊಂಬೆಗಳು ನಮ್ಮಲ್ಲಿ ದೊರೆಯುತ್ತದೆ. ಅಷ್ಟು ಮಾತ್ರವಲ್ಲದೆ ವಿಶೇಷವಾಗಿ ನಮ್ಮ ಹತ್ರ ರ್ಯಾಬಿಟ್, ಡ್ರ್ಯಾಗನ್ ಮತ್ತು ಒಂದು ಬೇಬಿ ಡಾಲ್ ಅಂತ ಇಲ್ಲಿ ದೊರೆಯುತ್ತದೆ. ಈ ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಇದನ್ನು ಪ್ರಸ್ತುತಪಡಿಸಿದ್ದೇನೆ. ಈ ಗೊಂಬೆಗಳನ್ನು ನೀವು ಕೇರಳ, ತಮಿಳುನಾಡು ಅಥವಾ ಬೇರೆ ಊರಿನಲ್ಲಿ ನೋಡಿರ್ಬೋದು. ಆದ್ರೆ ಮಂಗಳೂರಿನಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾವು ಈ ಗೊಂಬೆಗಳನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. 6 ರಿಂದ 8 ಫೀಟ್ ತನಕ ಈ ಗೊಂಬೆಗಳು ನಮ್ಮಲ್ಲಿ ದೊರೆಯುತ್ತದೆ. ಸೊ ನಮ್ಮಲ್ಲಿ ಗೋರಿಲ್ಲಾ ಅಥವಾ ಯಾವುದೇ ರೀತಿಯ ಗೊಂಬೆಗಳು ನಮ್ಮಲ್ಲಿ ಕೂಡ ಲಭ್ಯವಿದೆ. ಸೊ ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಈ ಗೊಂಬೆಗಳು ನಮ್ಮಲ್ಲಿ ಲಭ್ಯವಿದೆ. ಭಯಾನಕವಾದಂತಹ ಒಂದು ಊಲ್ಫಿನ ಗೊಂಬೆ ಕೂಡ ನಮ್ಮ ಹತ್ರ ಇದೆ. ಈ ಎಲ್ಲಾ ಐಟಮ್ಸ್ಗಳು ಅಷ್ಟು ಮಾತ್ರವಲ್ಲದೆ ಫಂಕ್ಷನ್ಗೆ ಬೇಕಾದಂತಹ ಎಲ್ಲಾ ರೀತಿಯ ಪಾರ್ಟಿ ಬ್ಲಾಸ್ಟರ್ಸ್ಗಳು ಅಥವಾ ನಿಮಗೆ ಕೋಲ್ಡ್ ಫೈರ್ಗಳು, ಇದೆಲ್ಲಾ ರೀತಿಯ ನಮ್ಮಲ್ಲಿ ಲಭ್ಯವಿದೆ. ಹಾಗಾಗಿ ಮಾತಾಡೋದು ಮಾತ್ರ ಅಲ್ಲ, ಏನೆಲ್ಲ ಇದೆ, ಹೇಗೆಲ್ಲ ಇದೆ ಎಂಬುದನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಹಾಗೆ ನಿಮಗೆಲ್ಲರಿಗೂ ಹೇಳಿದಂತೆ ನಮ್ಮ ಶಾಪಿನಲ್ಲಿ ಏನೆಲ್ಲ ಇದೆ, ಯಾವ ರೀತಿಯ ಐಟಮ್ಸ್ ಗಳಿದೆ ಎಂಬುದನ್ನು ತೋರಿಸ್ತೇನೆ. ಮೊದಲಾಗಿ ನಿಮಗೆ ಡೊನಾಲ್ಡ್ ಡಕ್, ಇದು ಮಕ್ಕಳಿಗೆ ತುಂಬಾ ಪ್ರಿಯವಾದಂತಹ ಡಾಲ್. ಆಮೇಲೆ 2 ರೀತಿಯ ಟೆಡ್ಡಿ ಬೇರ್ ಗಳಿದೆ. ಸೊ ಈ ಟೆಡ್ಡಿ ಬೇರ್ ಅನ್ನು ನೀವು ನೋಡಿರ್ತೀರಾ. ಇದು ರೀಲ್ಸ್ ನಲ್ಲಿ ಹಾಗೂ ಅಥವಾ ಮಾಲ್ ಗಳಲ್ಲಿ ತುಂಬಾ ಜನಗಳನ್ನು ಅಟ್ರಾಕ್ಷನ್ ಮಾಡುವಂತಹ ಡಾಲ್. ಆಮೇಲೆ ಎಲಿಫೆಂಟ್ ಇದೆ, ಅದೇ ರೀತಿ ಮಿಕ್ಕಿ ಮೌಸ್, ಮಿನಿ ಮೌಸ್ ಇದೆ. ಆಮೇಲೆ ಟಾಮ್ ಅಂಡ್ ಜೆರಿ ಇದೆ. ಮತ್ತೆ ಇಲ್ಲಿ ಮೋಟು ಪತ್ಲು ಇದೆ. ಸೊ ಇಲ್ಲಿ ಏನಂದ್ರೆ ಪತ್ಲು ನಮ್ಮ ಐಟಮ್ಸ್ ಬರುವಾಗ ಸ್ವಲ್ಪ ಡ್ಯಾಮೇಜ್ ಆದ ಕಾರಣ ನಾವು ಅದನ್ನು ಎಕ್ಸ್ಚೇಂಜ್ ಕೊಟ್ಟಿದ್ದೇವೆ. ಸೊ ಪತ್ಲು ಕೂಡ ಒಂದು 3-4 ದಿವಸದಲ್ಲಿ ಬರುತ್ತೆ. ಸೊ ಇಲ್ಲಿ ಈ 2 ಗೊಂಬೆಗಳು
ನಮ್ಮ ದಾಂಡ್ಯದಲ್ಲಿ ತುಂಬಾ ಫೇಮಸ್ ಆಗಿದೆ. ಸೊ ಇದನ್ನು ನಾವು ದಾಂಡ್ಯ ಆಗುವಂತಹ ಫಂಕ್ಷನ್ ಅಲ್ಲಿ ನಾವು ಇದನ್ನು ಉಪಯೋಗಿಸ್ತೇವೆ. ಇದು ಲಬೂಬು ಅಂತೇಳಿ ಮಕ್ಕಳಿಗೆ ಪ್ರಿಯವಾದಂತಹ ಒಂದು ಕ್ಯಾರೆಕ್ಟರ್ ಆಗಿ ಅಂತ ಹೇಳ್ಬೋದು. ಸೊ ಇದು ಪಾಂಡ. ಆಮೇಲೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟವಾದಂತಹ ಕಾರ್ಟೂನ್ ಅಂದ್ರೆ ಡೋರೆಮಾನ್. ಇದನ್ನು ಕೂಡ ನಾವು ಇಲ್ಲಿ ರೆಡಿ ಮಾಡಿಟ್ಟಿದ್ದೇವೆ. ಸೊ ಅದೇ ರೀತಿ ಇದೊಂದು ವಿಶೇಷವಾದ ಐಟಮ್. ಈ ಐಟಮ್ ಇಲ್ಲಿ ಎಲ್ಲೂ ಸಿಗುದಿಲ್ಲ. ಇದು ನಾನು ಚೈನಾದಿಂದ ಎಕ್ಸ್ಪೋರ್ಟ್ ಮಾಡಿಸಿ ತಂದಿದ್ದೇನೆ. ಸೊ ಇದು ಫಿಲ್ಮಿಗೆ ಬೇಕಾಗುವಂತಹ ಒಂದು ಐಟಮ್. ಸೊ ಇದು ನಿಮ್ಗೆ ಕಂಪ್ಲೀಟ್ಲಿ ನೀವು ನೋಡ್ಬೋದು, ಸ್ವಲ್ಪ ಎದುರು ಬನ್ನಿ. ಸೊ ನೀವು ನೋಡ್ಬೋದು, ಇದು ಕಂಪ್ಲೀಟ್ ಆಗಿ ಒಂದು ಲೆದರ್ ಕ್ವಾಲಿಟಿಯಲ್ಲಿ ನಾವು ಇದನ್ನು ರೆಡಿ ಮಾಡಿದ್ದೇವೆ. ಸೊ ಇದು ನಮ್ಗೆ ಈ ನಮ್ಮ ದೇಶದಲ್ಲಿ ಇದು ಸಿಗುವುದು ತುಂಬಾ ಕಡಿಮೆ. ಇದು ನಾನು ಚೈನಾದಿಂದ ತರಿಸಿದ್ದೇನೆ. ಇದರ ನೀವು ಮೆಟೀರಿಯಲ್ ನೋಡ್ಬೋದು, ಕೂದಲು ನೋಡ್ಬೋದು. ಸೊ ಇದಕ್ಕೆ ಬೇಕಾದಂತಹ ಎಲ್ಲ ನಾವು ರೆಡಿ ಮಾಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇದನ್ನು ಹೇಗೆ ಧರಿಸಿದ್ರೆ ಹೇಗೆ ಕಾಣ್ತದೆ ಎಂಬುದನ್ನಾಗಿ ಖಂಡಿತವಾಗಿಯೂ ತೋರಿಸಿ. ಸೊ ಅದೇ ರೀತಿ ನಮ್ಮಲ್ಲಿ ದೇವಿಗೆ ಉಪಯೋಗವಾದಂತಹ ಕಿರೀಟ ಆಗಿರ್ಬೋದು, ಕೃಷ್ಣನಿಗೆ ಉಪಯೋಗವಾದ ಕಿರೀಟ ಆಗಿರ್ಬೋದು, ಅಥವಾ ಶಿವಾಜಿ ಮಹಾರಾಜ್ಗೆ ಉಪಯೋಗವಾದಂತಹ ಕಿರೀಟವಾಗಿರ್ಬೋದು, ಅತಿ ಸುಂದರವಾದಂತಹ ಒಂದು ಅಜ್ಜಿಯ ಮುಖವಾಡವನ್ನು ನಾವು ಕೂಡ ಇಲ್ಲಿ ರೆಡಿ ಮಾಡಿಟ್ಟಿದ್ದೇವೆ. ಸೊ ಅದೇ ರೀತಿ ಒಂದು ಜಾಂಬಿಯ ಮುಖವಾಡನ್ನ ಕೂಡ ನಾವು, ಇದರ ಜಾಂಬಿಯ ವಿಶೇಷತೆ ಏನಂದ್ರೆ, ಸೊ ಇದು ಕೂಡ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಉಪಯೋಗವಾದಂತಹ ಲೆದರ್ ಮಾಸ್ಕ್ ಅಂತ ಹೇಳ್ಬೋದು. ಇದು ಕೂಡ ತುಂಬಾ ಅದ್ಭುತವಾದಂತಹ ಕ್ವಾಲಿಟಿಯಲ್ಲಿ ನಾವು ರೆಡಿ ಮಾಡಿದ್ದೇವೆ. ಇದು ಧರಿಸುವಾಗ ಹೀಗೆ ಕಾಣ್ತದೆ. ಸೊ ಈ ರೀತಿ ಧರಿಸುವಾಗ ನಿಮ್ಗೆ ಇಲ್ಲಿ ಸ್ವಲ್ಪ ಮೇಕಪ್ ಅಟ್ಯಾಚ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಸೊ ಅದನ್ನೆಲ್ಲ ಮಾಡುವಾಗ ಕಂಪ್ಲೀಟ್ ಆಗಿ ಕವರ್ ಆಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಸೊ ಇದು ಕೂಡ ನಿಮ್ಗೆ ಡ್ರಾಮಾದಲ್ಲಿ ಯೂಸ್ ಮಾಡುವಂತಹ ಕ್ಯಾರೆಕ್ಟರ್. ಇದನ್ನು ಕೂಡ ನಾವು ಮಾಸ್ಕ್ ಆಗಿ ಉಪಯೋಗಿಸಬಹುದು. ಇದು ಗರುಡನ ರೀತಿ ನಿಮ್ಗೆ ಧರಿಸಿ ತೋರಿಸ್ತೇನೆ. ಸೊ ಈ ರೀತಿ ನಿಮ್ಗೆ ಇದನ್ನು ನೋಡಬಹುದು. ಅದೇ ರೀತಿ ಗೋರಿಲ್ಲಾ ಫೇಸ್ ಮಾಸ್ಕ್, ಇದರ ಎಲ್ಲ ಕಾಸ್ಟ್ಯೂಮ್ಸ್ ಗಳು ನಿಮ್ಗೆ ಒಳಗಿದೆ, ತೋರಿಸ್ತೇನೆ. ಸೊ ಇದು ಜಸ್ಟ್ ನಾವು ಮಾಸ್ಕ್ ಅನ್ನು ಇಲ್ಲಿ ಮುಂದೆ ಇಟ್ಟಿದ್ದೇವೆ. ಸೊ ಇದು ಯಾವ ರೀತಿ ಧರಿಸುವುದು ಎಂಬುದಾಗಿ ತೋರಿಸ್ತೇನೆ. ಸೊ ಇದು ಈ ರೀತಿ ಕಾಣುತ್ತದೆ. ಇದು ಕೂಡ ಒಳ್ಳೆ ಬಿಲ್ಟ್ ಲೆದರ್ ಕ್ವಾಲಿಟಿ, ತುಂಬಾ ಒಳ್ಳೆಯ ಕ್ವಾಲಿಟಿ. ಮತ್ತೆ ಇದೊಂದು ಫೇಸ್ ಮಾಸ್ಕ್ ತುಂಬಾ ವಿಶೇಷವಾಗಿದೆ. ಯಾಕಂದ್ರೆ ಇದೊಂದು ಜಿಂಕೆಯ ಫೇಸ್ ಮಾಸ್ಕ್. ಇದರಲ್ಲಿ ಬೇಕಾಗುವಂತಹ ಕಾಸ್ಟ್ಯೂಮ್ಸ್ ಗಳು ಕೂಡ ನಾವು ಒಳಗೆ ನಾವು ರೆಡಿ ಮಾಡಿದ್ದೇವೆ. ಈ ಜಿಂಕೆಯ ವಿಶೇಷತೆ ಏನಂದ್ರೆ ಇದರ ಬಾಯಿ ನಾವು ಆಕ್ಷನ್ ಕೊಡ್ಬೋದು. ಅದು ಹೇಗಂತ ತೋರಿಸ್ತೇನೆ ನೋಡಿ. ಸೊ ಈ ರೀತಿ ನೀವು ಇದಕ್ಕೆ ಬೇಕಾದಂತಹ ಕಾಸ್ಟ್ಯೂಮ್ಸ್ ಎಲ್ಲ ಧರಿಸಿದ ಮೇಲೆ ಬಹಳ ಅದ್ಭುತವಾಗಿ ಮೂಡಿ ಬರುತ್ತದೆ. ಸೊ ಅದೇ ರೀತಿ ಕರಡಿಯ ಮುಖವಾಡ ನಮ್ಮಲ್ಲಿದೆ. ಇದು ಕೂಡ ನಿಮ್ಗೆ ಎಲ್ಲ ರೆಡಿ ಆದ್ಮೇಲೆ ಬಾಯನ್ನು ಅಂಬಿಸುವಾಗ ಇದು ಕೂಡ ಆಕ್ಷನ್ ಆಗ್ತದೆ. ಇದು ಈ ರೀತಿ ವರ್ಕ್ ಆಗ್ತದೆ. ಆಮೇಲೆ ಸಣ್ಣದಾದಂತಹ ಕೋತಿಯ ಮುಖವಾಡ, ಇದರದ್ದು ಎಲ್ಲ ಕಾಸ್ಟ್ಯೂಮ್ಸ್ಗಳು ನಿಮ್ಗೆ ಲಭ್ಯವಿದೆ. ಸೊ ಅದೇ ರೀತಿ ನಮ್ಮಲ್ಲಿ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಫ್ಯಾನ್ಸಿ ಡ್ರೆಸ್ಸಿನ ಐಟಮ್ಸ್ಗಳು ಇಲ್ಲಿ ಲಭ್ಯವಿದೆ. ಇಲ್ಲಿ ನೋಡುವುದಾದರೆ ನಿಮಗೆ ಒಂದು ಸ್ಕಲ್ ಅಥವಾ ಒಂದು ಬೇತಾಳ ಅಂತ ಹೇಳ್ಬೋದು, ಏನು ಬೇಕಾದ್ರೆ ಹೇಳ್ಬೋದು. ಸ್ಕಲ್, ನಿಮ್ಮ ಇಡೀ ಬಾಡಿಯ ಒಂದು ಸ್ಕಲ್ಲಿನ ಒಂದು ಉಡುಪನ್ನು ನಾನು ಇಲ್ಲಿ ಬಿಡಿಸಿ ತೋರಿಸ್ತೇನೆ ನೋಡಿ. ಈ ರೀತಿ ಬರ್ತದೆ. ಸೊ ಅದಕ್ಕೆ ಬೇಕಾದಂತಹ ಒಂದು ಸಣ್ಣ ಮುಖವಾಡ ಕೂಡ ನಮ್ಮಲ್ಲಿ ಲಭ್ಯವಿದೆ.
ಸೊ ಅದೇ ರೀತಿ ಮಕ್ಕಳಿಗೆ ಬೇಕಾದಂತಹ ಫ್ಯಾನ್ಸಿ ಡ್ರೆಸ್ಸಿಗೆ ಉಪಯೋಗವಾಗುವಂತಹ ಕಾಸ್ಟ್ಯೂಮ್ಸ್ಗಳು. ಇದನ್ನು ಹೀಗೆ ಓಪನ್ ಮಾಡಿ ಮಕ್ಕಳು ಇದರ ಒಳಗೆ ಹೋಗಿ ಇದನ್ನು ಧರಿಸಬಹುದು. ಸೊ ಇದೆಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ಸ್, ಚೋಟಾ ಭೀಮ್ ಆಗಿರ್ಬೋದು ಅಥವಾ ಮೋಟು ಪತ್ಲು, ಅದೇ ಎಲ್ಲ ರೀತಿಯ ಈ ಅಂಗನವಾಡಿ ಮಕ್ಕಳು, ಆಮೇಲೆ LKG UKG ಸಣ್ಣ ಸಣ್ಣ ಮಕ್ಕಳಿಗೆ ಬೇಕಾದಂತ. ಅದೇ ರೀತಿ ನೋಡೋದಾದ್ರೆ ಇಲ್ಲಿ ವಿಗ್, ಎಲ್ಲ ರೀತಿಯ ವಿಗ್ಗಳು ಕೂಡ ಇಲ್ಲಿ ಲಭ್ಯವಿದೆ. ಋಷಿಗಳಿಗೆ ಉಪಯೋಗವಾಗುವಂತಹ ವಿಗ್ ಆಗಿರ್ಬೋದು ಅಥವಾ ಲೇಡೀಸ್ ವಿಗ್ ಇರ್ಬೋದು. ಮತ್ತೆ ಇದೊಂದು ವಿಶೇಷವಾದಂತಹ ವಿಗ್, ಇದರಲ್ಲಿ 2 ಕೋಡುಗಳು ಇದರಲ್ಲೇ ಇದೆ. ಇದು ನಿಮ್ಗೆ ರಾಕ್ಷಸನ ಪಾತ್ರಕ್ಕೆ ಉಪಯೋಗವಾಗುತ್ತದೆ. ಇದನ್ನು ನಾವು ಹೀಗೆ ಧರಿಸಬಹುದು. ರಾಕ್ಷಸನಿಗೆ ಬೇಕಾದಂತಹ ಎಲ್ಲ ಉಡುಪುಗಳನ್ನು ಧರಿಸಿದ ಮೇಲೆ ಬಹಳ ಅದ್ಭುತವಾಗಿ ಮೂಡಿ ಬರುತ್ತದೆ. ಸೊ ಅದೇ ರೀತಿ ಇದೊಂದು ವಿಶೇಷವಾದಂತಹ ವಿಗ್, ಇದನ್ನು ಕೂಡ ಹೀಗೆ ಧರಿಸಿ ಇದನ್ನು ಹೇಗೆ ಬೇಕಾದ್ರೂ ಹಾಗೆ ಕಟ್ಟಿಕೊಳ್ಬಹುದು. ಅದೇ ರೀತಿ ಇದೊಂದು ಕೂಡ ಪನ್ನಿ ವಿಗ್, ಇದನ್ನು ಕೂಡ ನೀವು ಪುರೋಹಿತರ ಪಾತ್ರಕ್ಕೆ ಅಥವಾ ಯಾವುದೇ ಒಂದು ಕಾಮಿಡಿ ಪಾತ್ರಕ್ಕೆ ಇದು ಕೂಡ ಈ ರೀತಿ ನಿಮಗೆ ಬರೀ. ಸೊ ಅದೇ ರೀತಿ ಇಲ್ಲಿ ಬರುವುದಾದ್ರೆ ನಿಮ್ಗೆ ಯಕ್ಷಗಾನಕ್ಕೆ ಬೇಕಾಗುವಂತಹ ಎಲ್ಲ ಒಂದು ಉಪಕರಣಗಳು ನಿಮ್ಗೆ ಇಲ್ಲಿ ದೊರೆಯುತ್ತದೆ. ಯಾವುದೇ ರೀತಿಯ ಸೈಜಿನ ಕ್ಲಿಪ್ ಆಗಿರ್ಬೋದು ಅಥವಾ ನಿಮಗೆ ಕಾಡಿಗೆಗಳು, ಆಮೇಲೆ ಸ್ತ್ರೀವೇಷಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯಂತಹ ನಿಮಗೆ ಉಪಕರಣಗಳು ಇಲ್ಲಿ ದೊರೆಯುತ್ತದೆ. ಸೊ ಅದೇ ರೀತಿ ನಾನು ಮೊದಲೇ ಹೇಳಿದಂತೆ ಬರ್ತ್ಡೇ ಪಾರ್ಟಿ ಅಥವಾ ಯಾವುದೇ ರೀತಿಯ ಪಾರ್ಟಿಗಳಿಗಾಗಿ ಉಪಯೋಗಿಸುವಂತಹ ಇದೊಂದು ಬಬಲ್ ಮಿಷಿನ್. ಸೊ ಇದನ್ನು ಹೇಗೆ ನಾವು ಉಪಯೋಗಿಸಿದ್ರೆ ಇಲ್ಲಿ ಒಂದು ಬಟನ್ ಇದೆ, ಇದನ್ನು ಹೀಗೆ ಚಾಲು ಮಾಡಿದ್ರೆ ಈ ರೀತಿಯ ಬಬಲ್ಸ್ ಗಳು ಹೊರಬರುತ್ತದೆ. ಇದನ್ನು ನೀವು ಇದು ಮಕ್ಕಳಿಗೆ ಅತಿ ಪ್ರಿಯವಾದಂತಹ ವಸ್ತುಗಳಲ್ಲಿ ಒಂದು. ಯಾಕಂದ್ರೆ ಪಾರ್ಟಿಗಳಲ್ಲಿ ಇದನ್ನು ಒಂದು ಗೊಂಬೆ ಹಾಕಿದಂತಹ ವ್ಯಕ್ತಿ ಇದನ್ನು ಮಾಡಿದ್ರೆ ಅತಿ ಅದ್ಭುತವಾಗಿ ಮೂಡಿ ಬರುತ್ತದೆ. ಸೊ ಇದೇ ರೀತಿ ನಮ್ಮಲ್ಲಿ ಒಂದು ಗೋಲ್ಡ್ ಫೈರ್ ಕೂಡ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಸೊ ಬನ್ನಿಗ. ಸೊ ನಾವು ಹೇಳಿದಂತೆ ಇದು ಪಕ್ಷಿಗಳ ಒಂದು ಕಲೆಕ್ಷನ್, ಮಕ್ಕಳಿಗೆ ಬೇಕಾದಂತಹ. ಇದು ಈ ರೀತಿ ಇದೆ. ಸೊ ಇದನ್ನು ಕೂಡ ಇಲ್ಲಿ ಜಿಪ್ ಅನ್ನು ಓಪನ್ ಮಾಡಿ ಇದರ ಒಳಗೆ ನೀವು ಹೋಗಿ ಕಿಟ್, ಅದೇ ರೀತಿ ಯಾವುದೇ ರೀತಿಯ ಒಂದು ನೀವು ಈ ಮಕ್ಕಳಿಗೆ ಬೇಕಾದಂತಹ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಇದನ್ನು ಉಪಯೋಗಿಸಬಹುದು. ಸೊ ಗ್ರಾಮಗಳಿಗೆ ಬೇಕಾಗುವಂತಹ ಎಲ್ಲ ರೀತಿಯ ಒಂದು ಆಯುಧಗಳು ಇಲ್ಲಿ ಲಭ್ಯವಿದೆ. ಬೇರೆ ಬೇರೆ ಆಯುಧಗಳು, ಕಾಳಿಗೆ ಬೇಕಾಗುವಂತಹ ಆಯುಧ ಅಥವಾ ರಾಮ ಲಕ್ಷ್ಮಣರಿಗೆ ಬೇಕಾದಂತಹ ಬಿಲ್ಲು ಬಾಣ, ಕತ್ತಳಿಕೆ, ಆಮೇಲೆ ಕತ್ತಿ, ಅದಕ್ಕೆ ಬೇಕಾದಂತಹ ವಸ್ತುಗಳು ಇಲ್ಲಿ ನಾವು ಎಲ್ಲ ಡ್ರಾಮಾಗಳಿಗೆ ಬೇಕಾದಂತಹ ವಸ್ತುಗಳನ್ನು ನಾವು ಕೂಡ ಇಲ್ಲಿ ರೆಡಿ ಮಾಡಿದ್ದೇವೆ. ಸೊ ಅದೇ ರೀತಿ ನಾವೇನು ಭರತನಾಟ್ಯಕ್ಕೆ ಅಥವಾ ಯಾವುದೇ ರೀತಿಯ ಒಂದು ಡ್ಯಾನ್ಸ್ಗೆ ಬೇಕಾದಂತಹ ಎಲ್ಲ ಆರ್ನಮೆಂಟ್ಸ್ ಗಳನ್ನು ಕೂಡ ನಾವು ಇಲ್ಲಿ ರೆಡಿ ಮಾಡಿದ್ದೇವೆ. ಮತ್ತೆ ಇನ್ನೊಂದು ಅದ್ಭುತವಾದಂತಹ ವಿಗ್ ನನ್ನಲ್ಲಿ ಇದೆ. ಇದು ಈಶ್ವರನ ಜಟೆಯೊಂದಿಗೆ ತುಂಬಾ ಉದ್ದವಾದಂತಹ ಒಂದು ವಿಗ್. ಸೊ ಬನ್ನಿ ಗೈಸ್, ಅದನ್ನು ತೋರಿಸಿ. ಸೊ ನಾನು ಹೇಳಿದಂತಹ ವಿಗ್ ಇದೆ. ಇದು ತುಂಬಾ ಅಗಲವಾಗಿ ಉದ್ದವಾದಂತಹ ಟೋಪನ್. ಇದು ನಿಮ್ಗೆ ನೀವು ಹಿಂದಿ ಧಾರಾವಾಹಿಗಳಲ್ಲಿ ನೋಡಿರ್ಬೋದು. ಬಹಳ ಅದ್ಭುತವಾದಂತಹ ತುಂಬಾ ಗಟ್ಟಿಯಾದಂತಹ ಒಂದು ಟೋಪನ್. ಇದನ್ನು ನಿಮ್ಗೆ ನಾನು ಧರಿಸಿ ತೋರಿಸ್ತೇನೆ. ಇಲ್ಲಿ 2 ರಬ್ಬರಿನ ದಾರವಿದೆ. ಇದನ್ನು ನೀವು ಎಷ್ಟು ಬೇಕಾದ ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ಕೊಳ್ಬಹುದು. ಸೊ ನಿಮ್ಗೆ ಹಿಂದ್ಗಡೆ ಈ ರೀತಿ ಕಾಣಿಸ್ತದೆ. ಇದಕ್ಕೆ ಈಶ್ವರನಿಗೆ ಬೇಕಾದಂತಹ ಕಾಸ್ಟ್ಯೂಮ್ಸ್ಗಳು
ನಮ್ಮಲ್ಲಿ ಬೇರೆ ಬೇರೆ ಟೈಪ್ ಅಲ್ಲಿ ಇದೆ, ಯಾವ್ದು ಬೇಕಾದನ್ನು ಚೂಸ್ ಮಾಡಿ ಹಾಕೊಳ್ಬಹುದು. ಸೊ ಅದೇ ರೀತಿ ಉದ್ದವಾದಂತಹ ಕೃಷಿಗೆ ಬೇಕಾದಂತಹ ಟೋಪನ್ ಕೂಡ ನಮ್ಮಲ್ಲಿ ಲಭ್ಯವಿದೆ. ಆಗ ತೋರಿಸಿದಂತೆ ಅಜ್ಜಿ ನಿಮ್ಗೆ ಒಂದು ಮುಖವಾಡ ತೋರಿಸಿದ್ದೇನೆ, ಅದಕ್ಕೆ ಹೋಲುವಂತ ಅಜ್ಜನ ಮುಖವಾಡ. ಇದು ಅಜ್ಜ ಯಾವ್ದಾದ್ರು ಒಂದು ಫನ್ನಿ ಪ್ರೋಗ್ರಾಮ್ ಇದ್ದು ನೀವು ಇದನ್ನು ಬಳಸಬಹುದು. ಇದು ಹಾಕಿದ ಮೇಲೆ ಹೇಗೆ ಕಾಣುತ್ತೆ ತೋರಿಸ್ತೇನೆ. ಸೊ ಇದಕ್ಕೆ ಬೇಕಾದಂತಹ ಕಾಸ್ಟ್ಯೂಮ್ ಸಪರೇಟ್ ಆಗಿದೆ, ಅದನ್ನು ನಿಮ್ಗೆ ಯಾವ ರೀತಿಯ ಕಾಸ್ಟ್ಯೂಮ್ ಬೇಕು ನೀವು ಅದನ್ನು ಚೂಸ್ ಮಾಡಿ ಹಾಕೊಳ್ಬಹುದು. ಸೊ ಇದೇ ರೀತಿ ಬೇರೆ ಬೇರೆ ಮಾಸ್ಕ್ ಗಳನ್ನು ನಾವು ಇನ್ನು ಧರಿಸ್ತಾ ಇದ್ದೇವೆ. ಸೊ ಇದೇ ರೀತಿ ಇನ್ನೂ ಕೆಲವು ಕಾಸ್ಟ್ಯೂಮ್, ಈಗ ಮುಖವಾಡ ಆಯ್ತು, ಗೊಂಬೆಗಳಾಯ್ತು, ಕಿರೀಟಗಳಾಯ್ತು, ಅದೇ ಡ್ಯಾನ್ಸಿಗೆ ಬೇಕಾದಂತಹ ಎಲ್ಲ ಆರ್ನಮೆಂಟ್ ಗಳನ್ನು ಕೂಡ ನಾವು ಇಲ್ಲಿ ತೋರಿಸಾಯಿತು. ಇನ್ನು ಕಾಸ್ಟ್ಯೂಮ್, ಅದಕ್ಕೆ ಬೇಕಾದಂತಹ ಕಾಸ್ಟ್ಯೂಮ್ ಅನ್ನು ನಾವು ಒಳಗಿಟ್ಟಿದ್ದೇವೆ. ಯಕ್ಷಗಾನ, ಭರತನಾಟ್ಯ, ಅದೇ ಪಂಜಾಬಿ, ಯಾವುದೇ ರೀತಿಯಂತಹ ಕಾಸ್ಟ್ಯೂಮ್ಸ್ ಗಳು ಒಳಗಿದೆ. ಬನ್ನಿ ನೋಡೋಣ. ಸೊ ನೋಡ್ಬೋದು ಗಾಯ್ಸ್, ಇದು ನಮ್ದು ಕಾಸ್ಟ್ಯೂಮಿನ ಕಲೆಕ್ಷನ್ಸ್. ಸೊ ತುಂಬಾ ಇನ್ನು ಸೆಟ್ ಮಾಡ್ಲಿಕ್ಕಿದೆ, ರ್ಯಾಕ್ಸ್ ಎಲ್ಲ ಬರ್ಲಿಕ್ಕಿದೆ. ಸೊ ಆಲ್ಮೋಸ್ಟ್ ನಾವು ಇಲ್ಲಿ ಸೆಟ್ ಮಾಡಿದ್ದೇವೆ. ಇನ್ನು ಕೂಡ ಒಳಗಡೆ ಎಲ್ಲ ನಾವು ಸ್ಟೋರ್ ಮಾಡಿಟ್ಟಿದ್ದೇವೆ. ಇದ್ದದನ್ನ ನಿಮಗೆ ಡೀಟೇಲ್ ಆಗಿ ತೋರಿಸ್ತೇನೆ. ಸೊ ಇದು ನೋಡಿದ್ರೆ ಯಕ್ಷಗಾನಕ್ಕೆ ಉಪಯೋಗವಾಗುವಂತಹ ಎಲ್ಲ ರೀತಿಯ ಕಾಸ್ಟ್ಯೂಮ್ಸ್ಗಳು. ಸೊ ಅದೇ ರೀತಿ ಕಿರೀಟ ಆಗಿರ್ಬೋದು, ಮಹಿಷಾಸುರನ ಕೊಂಬ ಆಗಿರ್ಬೋದು, ಅಥವಾ ಅದಕ್ಕೆ ಉಪಯೋಗವಾಗುವಂತಹ ಎಲ್ಲ ಆರ್ನಿಮೆಂಟ್ಸ್ ಗಳನ್ನು ನಾವು ಇಲ್ಲಿ ರೆಡಿ ಮಾಡಿದ್ದೇವೆ. ಸೊ ಇನ್ನು ಕೂಡ ತುಂಬಾ ಬರ್ಲಿಕ್ಕಿದೆ, ಎಲ್ಲ ರೆಡಿ ಆಗ್ತಾ ಇದೆ ನಮ್ಮಲ್ಲಿ. ಸೊ ಯಕ್ಷಗಾನಕ್ಕೆ ಬೇಕಾಗುವಂತಹ ಎಲ್ಲ ಕಾಸ್ಟ್ಯೂಮ್ಸ್ ಗಳನ್ನು ನಾವಿಲ್ಲಿ ಸೆಟ್ ಮಾಡಿದ್ದೇವೆ. ಸೊ ಒಂದು ಪೋರ್ಷನ್ ಯಕ್ಷಗಾನಕ್ಕೆ ಆದ್ರೆ ಇಲ್ಲಿ ವೆಸ್ಟರ್ನ್ ಡ್ಯಾನ್ಸ್ಗೆ ಬೇಕಾಗುವಂತಹ ಎಲ್ಲ ರೀತಿಯ ಕಾಸ್ಟ್ಯೂಮ್ಸ್ ಗಳನ್ನು ನಾವಿಲ್ಲಿ ರೆಡಿ ಮಾಡಿದ್ದೇವೆ. ಸೊ ಇಲ್ಲಿ ನೋಡ್ಬೋದು ಗಾಯ್ಸ್, ವೆಸ್ಟರ್ನ್ ಬೇಕಾಗುವಂತಹ ಎಲ್ಲ ರೀತಿಯ ಒಂದು ಕಾಸ್ಟ್ಯೂಮ್ಸ್ ನಾವಿಲ್ಲಿ ತಯಾರು ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿ ಬೇರೆ ಬೇರೆ ರೀತಿಯ ಕಾಸ್ಟ್ಯೂಮ್ಸ್ ಗಳು ನಾವಿಲ್ಲಿ ರೆಡಿ ಮಾಡಿದ್ದೇವೆ. ಅದೇ ರೀತಿ ಮಕ್ಕಳಿಗೆ ಬೇಕಾದಂತಹ ಫ್ಯಾನ್ಸಿ ಡ್ರೆಸ್ಸಿಗೆ ಉಪಯೋಗವಾಗುವಂತಹ ಒಂದು ಐಟಮ್ ನಾನು ನಿಮ್ಗೆ ಈಗ ತೋರಿಸ್ತೇನೆ ನೋಡಿ. ಸೊ ಇದು ಹೇಗಂದ್ರೆ ನಿಮಗೆ ನೋಡಿ, ಸೇ ನೋ ಟು ಪ್ಲಾಸ್ಟಿಕ್. ಸೊ ಇದು ರೀತಿಯ ನಿಮ್ಗೆ ಯಾವ್ದಾದ್ರು ಸೋಷಿಯಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು, ಸೊ ಅದರಲ್ಲಿ ಇದನ್ನು ಮಕ್ಕಳು ಧರಿಸಿ ತೋರಿಸ್ಬೋದು, ಇದು ತಲೆಗೆ ಹಾಕುವಂತಹ. ಸೊ ಅದೇ ರೀತಿ ಇಲ್ಲಿ ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾಲ್ಗೇಟ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಎಲ್ಲ ರೀತಿಯ ಫ್ಯಾನ್ಸಿ ಡ್ರೆಸ್ ಕಾಸ್ಟ್ಯೂಮ್ಗಳು ಇಲ್ಲಿ ಲಭ್ಯವಿದೆ. ಸೊ ಇದು ಆಗ ತೋರಿಸಿದಾಗೆ ನಿಮ್ಗೆ ಮಕ್ಕಳಿಗೆ ಬೇಕಾದಂತಹ ಫ್ಯಾನ್ಸಿ ಡ್ರೆಸ್ಗೆ ಉಪಯೋಗ ಆಗುವಂತಹ ಗಿಳಿ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ನಾವಿದೆ. ಸೊ ಅದೇ ರೀತಿ ಭರತನಾಟ್ಯಕ್ಕೆ ಉಪಯೋಗವಾಗುವಂತಹ ಕಾಸ್ಟ್ಯೂಮ್ಸ್ ನಮ್ಮಲ್ಲಿದೆ. ತುಂಬಾ ವೆರೈಟಿ ಕಲರ್ ಅಲ್ಲಿ ನಾವು ಇಲ್ಲಿ ಆಲ್ಮೋಸ್ಟ್ ಒಂದು 30ರಿಂದ 40 ಪೀಸ್ ನಮ್ಮಲ್ಲಿ ಭರತನಾಟ್ಯಕ್ಕೆ ಬೇಕಾಗುವಂತಹ ಎಲ್ಲ ಅಡಲ್ಟ್ ಸೈಜ್ ಆಗಿರ್ಬೋದು, ಮಕ್ಕಳಿಗೆ ಬೇಕಾದಂತಹ ಸೈಜ್ ಇರ್ಬೋದು, ಬೇರೆ ಬೇರೆ ಕಲರ್ ಅಲ್ಲಿ ನಾವಿಲ್ಲಿ ರೆಡಿ ಮಾಡಿಟ್ಟಿದ್ದೇವೆ. ಸೊ ಅದೇ ರೀತಿ ಕೆಳಗೆ ನೋಡೋದಾದ್ರೆ ಮೋಹಿನಿ ಆಟಮಿಗೆ ಬೇಕಾಗುವಂತಹ ಕಾಸ್ಟ್ಯೂಮ್ಸ್ ಗಳನ್ನು ನಾವಿಲ್ಲಿ ರೆಡಿ ಮಾಡಿದ್ದೇವೆ. ಸೊ ಅದೇ ರೀತಿ ಕಾಲ್ವೇಲಿಯ, ಇದೊಂದು ವಿಶೇಷವಾದಂತಹ ಒಂದು ಕಾಸ್ಟ್ಯೂಮ್ ಅಂತ ಹೇಳ್ಬೋದು. ಇದು ಕಾಲ್ಬೇಲಿಯಾ ಅಂತ ನಾವು ಕರೆಸ್ತೇವೆ. ಸೊ ಇದು ನಾರ್ತ್ ಸೈಡ್ ಅಲ್ಲಿ ನಾವು ತುಂಬಾ ಇದನ್ನು ನೋಡಿರ್ಬೋದು. ಸೊ ಇದು ಈ ರೀತಿ ಬರ್ತದೆ, ಇದರಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸ್ ಎರಡು ಕೂಡ ಇದೆ. ಸೊ ಇದರಲ್ಲಿ ನಿಮ್ಗೆ ಒಂದು ಈ ರೀತಿ ಶಾಲ್ ಬರುತ್ತೆ, ಆಮೇಲೆ ಒಂದು ಈ ರೀತಿ ಒಂದು ಮೇಲೆ ಹಾಕ್ಲಿಕ್ಕೆ ಒಂದು ಈ ರೀತಿ ಪೀಸ್ ಬರುತ್ತೆ. ಸೊ ಇದರಲ್ಲಿ ಕೂಡ
ಅಡಲ್ಟ್ ಸೈಜ್ ಆಗಿರ್ಬೋದು, ಸ್ಮಾಲ್ ಸೈಜ್, ಮೀಡಿಯಂ ಸೈಜ್ ಎಲ್ಲಾ ಸೈಜ್ಗಳು ಲಭ್ಯ. ಸೊ ಇದು ಗುಜರಾತಿ ಡ್ಯಾನ್ಸಿನಲ್ಲಿ ಉಪಯೋಗ ಆಗುವಂತಹ ಕಾಸ್ಟ್ಯೂಮ್. ಇದರಲ್ಲಿ ಕೂಡ ಎಲ್ಲಾ ಸೈಜ್ ನಿಮಗೆ ದೊರೆಯುತ್ತದೆ. ಸೊ ಅದೇ ರೀತಿ ಇನ್ನೊಂದು ವಿಶೇಷತೆ ಏನಂದ್ರೆ, ಮಕ್ಕಳಿಗೆ ಬೇಕಾದಂತಹ ಫ್ಯಾನ್ಸಿ ಡ್ರೆಸ್ ಇಲ್ಲಿ ಇದೊಂದು ರೀತಿಯ ವೆರೈಟಿ ಆಗಿ ಇರುತ್ತದೆ. ಸೊ ಇದು ಹೇಗಂದ್ರೆ, ನಿಮ್ಗೆ ಸ್ಟ್ರಾಬೆರಿ, ಬನಾನಾ, ಪೈನಾಪಲ್ ಎಲ್ಲ ಫ್ರೂಟ್ಸ್ ಗೆ ಬೇಕಾದಂತಹ ಕಾಸ್ಟ್ಯೂಮ್ಸ್ ಗಳು ಕೂಡ ನಾವು ಇಲ್ಲಿ ರೆಡಿ ಮಾಡಿದ್ದೀವಿ. ಸೊ ಇದು ನೋಡಿ, ಈ ತರ ತಲೆಗೆ ಹಾಕಿ ಮಕ್ಕಳು ಇದನ್ನು ಒಳಗೆ ಹೋಗಿ ಇಲ್ಲಿ ಕಾಲ ಹಾಕಿದ್ರೆ, ಸೊ ಫ್ರೂಟ್ಸ್ ಗೆ ಬೇಕಾದಂತಹ ಫ್ಯಾನ್ಸಿ ಡ್ರೆಸ್ ಇದನ್ನು ಉಪಯೋಗಿಸ್ತೀವಿ. ಇದರಲ್ಲಿ ಬೇರೆ ಬೇರೆ ರೀತಿಯ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಇಲ್ಲಿ ನಮ್ಮಲ್ಲಿ ಲಭ್ಯವಿದೆ. ಸೊ ಅದೇ ರೀತಿ ಇದೊಂದು ರಾಜಸ್ಥಾನಿ ಡ್ರೆಸ್, ರಾಜಸ್ಥಾನಿಗೆ ಬೇಕಾಗುವಂತಹ ಕಾಸ್ಟ್ಯೂಮ್ ತುಂಬಾ ಪೀಸ್ಗಳು ಅದರಲ್ಲಿ ಇದೆ. ಇದರಲ್ಲಿ ಈ ತರ ಬರುತ್ತೆ ನೋಡಿ, ಇದು ಬಾಯ್ಸ್, ಇದಕ್ಕೆ ಒಂದು ಪ್ಯಾಂಟ್, ಇದಕ್ಕೆ ಈ ರೀತಿ ಪ್ಯಾಂಟ್ ಬರುತ್ತೆ. ಆಮೇಲೆ ಇದು ಲೇಡೀಸ್, ಸೊ ಇದರ ಈ ತರ ಒಂದು ಪೀಸ್ ಬರುತ್ತೆ. ಆಮೇಲೆ ಈ ತರ ಒಂದು ಶಾಲ್ ಬರುತ್ತದೆ. ಆಮೇಲೆ ಈ ತರ ಒಂದು ಪೀಸ್ ಬರುತ್ತೆ. ಸೊ ಅದೇ ರೀತಿ ಇಲ್ಲಿ ಕೆಳಗೆ ನೋಡೋದಾದ್ರೆ, ಪಂಜಾಬಿ ಡ್ಯಾನ್ಸ್ಗೆ ಬೇಕಾದಂತಹ ವಿವಿಧ ರೀತಿಯ ಕಾಸ್ಟ್ಯೂಮ್ಸ್ ನಮ್ಮಲ್ಲಿದೆ. ಕಡಿಮೆ ಅಂದ್ರೆ ಒಂದು 35ರಿಂದ ಒಂದು 40 ಪೀಸ್ ಪಂಜಾಬಿ ಡ್ಯಾನ್ಸ್, ಗ್ರೂಪ್ ಡ್ಯಾನ್ಸ್. ಈ ಕೆಲವೆಲ್ಲಲ್ಲಿ ನಿಮ್ಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ತದೆ, 30-40. ಸೊ ಆವಾಗ ನಿಮ್ಗೆ ಇಲ್ಲಿ ನೀವು ಆರ್ಡರ್ ಕೊಟ್ಟು ನಾವು ಇದಕ್ಕಿಂತ ಹೆಚ್ಚು ಬೇಕಾದ್ರೆ ನಾವಿಲ್ಲಿ ನಿಮ್ಗೆ ರೆಡಿ ಮಾಡಿ ನಾವು. ಸೊ ಅದೇ ರೀತಿ ಫ್ಯಾನ್ಸಿ ಡ್ರೆಸ್ಸಿಗೆ ಬೇಕಾದಂತಹ ಮಿಲಿಟರಿ ಕಾಸ್ಟ್ಯೂಮ್ಸ್ ಅನ್ನು ನಾವು ಇಲ್ಲಿ ರೆಡಿ ಮಾಡಿದ್ದೇವೆ. ಸೊ ಅದೇ ರೀತಿ ಹೇಳುವುದಾದ್ರೆ, ನಿಮ್ಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಬೇಕಾದಂತಹ ಬೇರೆ ಬೇರೆ ಕಾಸ್ಟ್ಯೂಮ್ ನೋಡಿ, ಇಲ್ಲಿ ಸೂಪರ್ ಮ್ಯಾನ್ ಆಗಿರ್ಬೋದು, ಅಥವಾ ಚೈನೀಸ್ ಅಲ್ಲಿ ಉಪಯೋಗ ಆಗುವಂತಹ ಕಾಸ್ಟ್ಯೂಮ್ ಆಗಿರ್ಬೋದು, ಮತ್ತೆ ಬ್ಯಾಟ್ ಮ್ಯಾನ್ ಆಗಿರ್ಬೋದು, ಅಥವಾ ಇಲ್ಲಿ ಸ್ಪೈಡರ್ ಮ್ಯಾನ್ ಆಗಿರ್ಬೋದು. ಇದೊಂದು ವಿಶೇಷ ಗಾಯ್ಸ್. ಇದು ಹೇಗಂದ್ರೆ ಸೂರ್ಯನ ಕಾಸ್ಟ್ಯೂಮ್, ಇದನ್ನು ಕೂಡ ಮಕ್ಕಳು ಧರಿಸಬಹುದು ಈ ರೀತಿ. ಇದು ಹೀಗೆ ತಲೆಗೆ ಹಾಕಿ ಸಣ್ಣದಾಗಿ ಮೇಕಪ್ ಅನ್ನು ಮಾಡ್ತಾರೆ. ಸೊ ಅದೇ ರೀತಿ ಇದು ಚಂದ್ರನ ಕಾಸ್ಟ್ಯೂಮ್, ಇದನ್ನು ಕೂಡ. ಸೊ ಅದೇ ರೀತಿ ನಾನು ಹಾಗೆ ಹೇಳಿದ ಹಾಗೆ ಕರಡಿಗೆ ಬೇಕಾದಂತಹ ಕಾಸ್ಟ್ಯೂಮ್ ಅನ್ನು ಇಲ್ಲಿ ನಾನು ಆಗ ನಿಮಗೆ ತಲೆಯನ್ನು ತೋರಿಸಿದೆ. ಇದು ಅದಕ್ಕೆ ಬೇಕಾದಂತಹ ಕಾಸ್ಟ್ಯೂಮ್. ಸೊ ಅದೇ ರೀತಿ ಬೇರೆ ಬೇರೆ ಪ್ರಾಣಿಗೆ ಹಾಕುವಂತಹ ಕಾಸ್ಟ್ಯೂಮ್ಸ್ ಇದೆ. ಸೊ ಅದೇ ರೀತಿ ನಾಟಕಕ್ಕೆ ಉಪಯೋಗ ಆಗುವಂತಹ ಕಾಸ್ಟ್ಯೂಮ್ಸ್ ಇಲ್ಲಿದೆ. ಇಲ್ಲಿ ಎಲ್ಲ ಸಟ್ಟೆ ಬರ್ತದೆ ನಿಮಗೆ, ಕತ್ತಿ, ಲುಂಗಿ, ಆಮೇಲೆ ಇದಕ್ಕೆ ಬೇಕಾದಂತಹ ಎಲ್ಲ ಎದೆ ಕವಚ ಎಲ್ಲ ಇದರಲ್ಲಿ ನಾವು ಕಟ್ಟಾಗಿ ರೆಡಿ ಮಾಡಿಟ್ಟಿದ್ದೇವೆ. ಸೊ ಅದೇ ರೀತಿ ಬೇರೆ ಬೇರೆ ಇಲ್ಲಿ ಬ್ರಿಟಿಷರಿಗೆ ಹಾಕುವಂತಹ ಕಾಸ್ಟ್ಯೂಮ್ಸ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಬಗೆಯ ಎಲ್ಲ ಫ್ಯಾನ್ಸಿ ಡ್ರೆಸ್ಗೆ ಬೇಕಾದಂತಹ ಕಾಸ್ಟ್ಯೂಮ್ಸ್ ಲಭ್ಯವಿದೆ. ಅದೇ ರೀತಿ ಹುಲಿ ವೇಷಕ್ಕೆ ಬೇಕಾದಂತಹ ಎಲ್ಲ ಐಟಮ್ ಕೂಡ ನಮ್ಮಲ್ಲಿದೆ. ಸೊ ನಿಮಗೆ ಹುಲಿ ವೇಷ ರೆಡಿ ಮಾಡಬೇಕಾದ್ರೆ ನಾವೇ ಬಂದು ಪೇಂಟ್ ಹಾಕಿ ಎಲ್ಲ ರೆಡಿ ಮಾಡಿ ನಿಮ್ಗೆ ನಾವೇ ರೆಡಿ ಮಾಡಿ ನಾವು ಇಲ್ಲಿ ಕೊಡ್ತೇವೆ. ಸೊ ಅದೇ ರೀತಿ ಇನ್ನೂ ಕೂಡ ಸೆಟ್ ಆಗ್ಲಿಲ್ಲ, ತುಂಬಾ ಫ್ಯಾನ್ಸಿ ಡ್ರೆಸ್ ಐಟಮ್ಸ್ ಆಗಿರ್ಬೋದು, ಡ್ಯಾನ್ಸ್ ಐಟಮ್ ಆಗಿರ್ಬೋದು ಎಲ್ಲ ಸೆಟ್ ಮಾಡ್ಲಿಕ್ಕಿದೆ. ಸೊ ಅದನ್ನೆಲ್ಲ ನಾವೀಗ ಸ್ವಲ್ಪ ಒಳಗೆ ಇಟ್ಟಿದ್ದೀವಿ. ಇನ್ನು ಕೂಡ ನಮಗೆ ಪಾರ್ಸಲ್ ಬರ್ತಾ ಇದೆ. ಸೊ ಒಳಗೆ ಏನು ಅಂತ ನಿಮ್ಗೆ ನಾನು ತೋರಿಸ್ತೇನೆ. ನೋಡಿ ಗೈಸ್, ನೀವು ನೋಡ್ತಿರ್ಬೋದು ಫ್ಯಾನ್ಸಿ ಡ್ರೆಸ್ಸಿಗೆ ಬೇಕಾದಂತಹ ಹಲವು ರೀತಿಯ ನಾನು ಇಲ್ಲಿ ಕಾಸ್ಟ್ಯೂಮ್ಸ್ ಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಸೊ ಇನ್ನು ಕೂಡ ರ್ಯಾಕ್ ತುಂಬಾ ಕಮ್ಮಿ ಇದೆ, ರ್ಯಾಕ್ ಬರ್ಲಿಲ್ಲ. ಸೊ ಅದಕ್ಕಾಗಿ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ತುಂಬಾ ಫ್ಯಾನ್ಸಿ ಡ್ರೆಸ್ ಯೂಸ್ ಆಗುವಂತಹ ಎಲ್ಲ ರೀತಿಯ ಮಕ್ಕಳಿಗೆ ಬೇಕಾದಂತಹ ಕಾಸ್ಟ್ಯೂಮ್ಸ್ ಇದೆ. ಮತ್ತೆ ಇದು ಯಕ್ಷಗಾನಕ್ಕೆ ಉಪಯೋಗ ಆಗುವಂತಹ ಎಲ್ಲ ಐಟಮ್ಸ್ ನೋಡಿ, ಇಲ್ಲಿ ಗೆಜ್ಜೆ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಇದೆಲ್ಲ ನಾನು ಯಕ್ಷಗಾನಕ್ಕೆ ಉಪಯೋಗ ಆಗುವಂತಹ ಎಲ್ಲ ಐಟಮ್ಸ್ ಗಳನ್ನು ನಾನು ಇಲ್ಲಿ ಸೈಡ್ ಅಲ್ಲಿ ಸೆಟ್ ಮಾಡಿಟ್ಟಿದ್ದೆ. ಸೊ ನೋಡಿದ್ರಲ್ಲ ಗಾಯ್ಸ್, ನಾನು ಆದಷ್ಟು ನಿಮ್ಗೆ
ಶಾಪ್ ಅಲ್ಲಿ ಇದ್ದ ಎಲ್ಲ ಐಟಮ್ಸ್ ಗಳನ್ನು ತೋರಿಸಿದ್ದೇನೆ. ಇನ್ನು ಕೂಡ ತುಂಬಾ ಐಟಮ್ಸ್ ಬರ್ಲಿಕ್ಕಿದೆ. ಕೆಲವೆಲ್ಲ ನಾವೇ ಇಲ್ಲಿ ರೆಡಿ ಮಾಡ್ತೇವೆ. ಯಕ್ಷಗಾನ ಆಗಿರ್ಬೋದು ಅಥವಾ ಡ್ಯಾನ್ಸ್ ಇದ್ದು ಕೆಲವು ಆರ್ನಮೆಂಟ್ಸ್ ಗಳನ್ನ ನಾವು ಇಲ್ಲಿ ರೆಡಿ ಮಾಡ್ತೇವೆ. ಸೊ ನಿಮ್ಗೆ ಯಾವ ರೀತಿಯ ಕಾಸ್ಟ್ಯೂಮ್ಸ್ ಬೇಕು, ಯಾವ ಟೈಪಿನ ಕಾಸ್ಟ್ಯೂಮ್ಸ್ ಬೇಕಂತ ಹೇಳಿದ್ರೆ ನಾವು ಇಲ್ಲೇ ನಿಮ್ಗೆ ರೆಡಿ ಮಾಡಿ, ಸ್ವಲ್ಪ ದಿವಸದ ಮುಂಚೆ ಹೇಳಿದ್ರೆ ನಾವು ರೆಡಿ ಮಾಡಿ ಕೊಡ್ತೇವೆ. ಸೊ ನಮ್ಮ ಶಾಪ್ ಎಲ್ಲಿ ಲೊಕೇಟೆಡ್ ಆಗಿದೆ ಅಂದ್ರೆ ನಮ್ಮ ಬಜ್ಪೆ ಜಂಕ್ಷನ್ ಅಂದ್ರೆ ಬಜ್ಪೆ ಬಸ್ ಸ್ಟ್ಯಾಂಡಿನ ಕರೆಕ್ಟ್ ಆಪೋಸಿಟ್ ರೋಡ್ ಸೈಡ್ ಒಂದು ಸ್ಟೀಲಿನ ಬಸ್ ಸ್ಟ್ಯಾಂಡ್ ಇದೆ, ಅದರ ಕರೆಕ್ಟ್ ಆಪೋಸಿಟ್ ನಿರ್ಮಲ ಸ್ಟೋರ್ ಅಥವಾ ಹೋಟೆಲ್ ಹೆಸರು ಹೇಳೋದ್ರೆ ಶಾಂತಿ ಹೋಟೆಲ್, ಅದರ ಬದಿಯಲ್ಲಿ ನಿರ್ಮಲ ಸ್ಟೋರ್ ಅಂತ ಒಂದು ಬೇಕರಿ ಇದೆ. ಅದರ ಬದಿಯಲ್ಲಿ ಒಂದು ಸಣ್ಣದಾದಂತಹ ರೋಡ್ ಹೋಗಿದೆ. ನಾನು ರೋಡ್ ಸೈಡ್ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದೇನೆ. ಸೊ ರಾಯಲ್ ಸಿಟಿ ಬಿಲ್ಡಿಂಗ್, ಸೊ ಹೊಸದಾಗಿ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ರಾಯಲ್ ಸಿಟಿ ಬಿಲ್ಡಿಂಗ್, ಇಲ್ಲಿ ನಮ್ಮದು ಗ್ರೌಂಡ್ ಫ್ಲೋರಿನಲ್ಲಿ ಪೋಸ್ಟ್ ಆಫೀಸ್, ಹೊಸ ಪೋಸ್ಟ್ ಆಫೀಸಿನ ಪಕ್ಕದಲ್ಲಿ ನಮ್ಮ ಈ ಶಾಪ್ ಅನ್ನು ನಾವು ಓಪನ್ ಮಾಡಿದ್ದೇವೆ. ನಿಮ್ಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಕೆಳಗೆ ಕಾಣುತ್ತಿರುವಂತಹ ನಂಬರಿಗೆ ನೀವು ಕರೆ ಮಾಡಿದ್ರೆ ನಿಮ್ಗೆ ಎಲ್ಲಿ ಅಡ್ರೆಸ್ ಎಲ್ಲಿ ಬರ್ತದೆ ಎಂಬುದಾಗಿ ನಾವು ಕರೆಕ್ಟ್ ಆಗಿ ನಿಮ್ಗೆ ಹೇಳ್ತೇವೆ. ಸೊ ಯಾವುದೇ ರೀತಿಯ ಡೌಟ್ಸ್ ಆಗಿರ್ಬೋದು, ಅಥವಾ ನಿಮ್ಗೆ ಯಾವ ರೀತಿಯ ಕಾಸ್ಟ್ಯೂಮ್ಸ್ ಬೇಕು, ಬಲ್ಕ್ ಅಲ್ಲಿ ಬೇಕಾ, ಅಥವಾ ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ನಿಮ್ಗೆ ಕಾಸ್ಟ್ಯೂಮ್ಸ್ ಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ರೆಡಿ ಮಾಡಿ ಕೊಡ್ತೇವೆ. ಕೆಳಗೆ ಕಾಣುತ್ತಿರುವಂತಹ ನಂಬರಿಗೆ ನೀವು ಕರೆ ಮಾಡಿದ್ರೆ ನಿಮ್ಗೆ ನಾವು ವಿಡಿಯೋ ಕಾಲ್ ಮುಖಾಂತರ ನಿಮ್ಗೆ ನಮ್ಮಲ್ಲಿ ಏನೆಲ್ಲ ಕಾಸ್ಟ್ಯೂಮ್ಸ್ ಇದೆ ಅದನ್ನು ನಾವು ವಿಡಿಯೋ ಕಾಲ್ ಮುಖಾಂತರ ಕೂಡ ನಿಮಗೆ ನಾವು ತೋರಿಸ್ತೇವೆ. ಸೊ ಹಾಗಾಗಿ ಇದು ನಮ್ಮ ಮೊದಲ ವಿಡಿಯೋ. ಇದರಲ್ಲಿ ತುಂಬಾ ನಾನು ತಪ್ಪು ಮಾತಾಡಿರ್ಬೋದು ಅಥವಾ ವಿಡಿಯೋ ಶೂಟಿಂಗ್ ಅಲ್ಲಿ ಕೂಡ ಏನಾದ್ರು ಸ್ವಲ್ಪ ಅಡಚಣೆ ಆಗಿರ್ಬೋದು, ದಯವಿಟ್ಟು ಕ್ಷಮಿಸಬೇಕಂತ ಕೇಳ್ತಾ. ಸೊ ಇನ್ನು ಮುಂದಕ್ಕೆ ಕೂಡ ನಾವು ನಮ್ಮಲ್ಲಿ ಹೊಸ ಹೊಸ ಐಟಮ್ ಬಂದಾಗ ನಾವು ಸಣ್ಣದಾಗಿ ವಿಡಿಯೋ ಮಾಡಿ ನಿಮ್ ಮುಂದೆ ಪ್ರಸ್ತುತಪಡಿಸ್ತೇವೆ. ಸೊ ನಮ್ಮಲ್ಲಿ ಶಾರದಾ ಕಲಾ ಆರ್ಟ್ಸ್ @25 ಅಂತ ನಮ್ಮಲ್ಲಿ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅದೇ ರೀತಿ ಯೂಟ್ಯೂಬ್ ಚಾನಲ್ ಕೂಡ ಶಾರದಾ ಕಲಾ ಆರ್ಟ್ಸ್ ಅಂತ ಯೂಟ್ಯೂಬ್ ಚಾನಲ್ ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿ ಶಾರದಾ ಕಲಾ ಆರ್ಟ್ಸ್ ಅಫಿಷಿಯಲ್ ಫೇಸ್ಬುಕ್ ಚಾನಲ್ ಅನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಎಲ್ಲ ಈ ಚಾನಲ್ ಗಳಿಗೆ ನಿಮ್ಮ ಸಪೋರ್ಟ್ ಬೇಕು. ಅದೇ ರೀತಿ ಇನ್ನು ಕೂಡ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ವಿಡಿಯೋವನ್ನು ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ನೀವೆಲ್ಲರೂ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು.